2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ 625ಕ್ಕೆ 600ಕ್ಕೂ ಹೆಚ್ಚು ಅಂಕವನ್ನು ಗಳಿಸಿದಂತಹ 24 ವಿದ್ಯಾರ್ಥಿಗಳನ್ನು ಗುಬ್ಬಿ ಪಟ್ಟಣದ ಚಾಲುಕ್ಯ ಆಸ್ಪತ್ರೆ ವತಿಯಿಂದ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು, ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದಕ್ಕೆ ನೀವು ತೆಗೆದುಕೊಂಡಿರುವ ಅಂಕಗಳೇ ಸಾಕ್ಷಿಯಾಗಿದ್ದು, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಮಾಡಿರುವಂತಹ ಸಾಧನೆಯನ್ನ ಗುರುತಿಸಿ ಚಾಲುಕ್ಯ ಆಸ್ಪತ್ರೆ ಅವರೆಲ್ಲರನ್ನ ಗೌರವಿಸುತ್ತಿರುವುದು ನಿಜವಾಗಿಯೂ ಸರ್ಕಾರಿ ಶಾಲೆಗಳ ಮೇಲೆ ಅವರಿಗಿರುವ ಕಾಳಜಿಯನ್ನ ತೋರಿಸುತ್ತದೆ ಎಂದು ತಿಳಿಸಿದರು. ಚಾಲುಕ್ಯ ಆಸ್ಪತ್ರೆಯ ಸಿಇಒ ನಾಗಭೂಷಣ್ ಮಾತನಾಡಿ, ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಖಂಡಿತವಾಗಿಯೂ ಇದೆ. ಹಾಜರಾತಿ ಹಾಗೂ ವಿದ್ಯಾರ್ಥಿಗಳು ಇಲ್ಲವೆಂದು ಸರ್ಕಾರಿ ಶಾಲೆಗಳು ಮುಚ್ಚುತ್ತವೆ. ನೀವು ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟು ಅಂಕಗಳನ್ನು ಗಳಿಸಿರುವುದು ನಿಮ್ಮ ಶಾಲೆಗೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ಗ್ರಾಮದ ಶಾಲೆಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಆರ್ಸಿ ಮಧುಸೂದನ್, ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ವೀಣಾ, ಮುಖ್ಯ ಶಿಕ್ಷಕಿ ದೇವಿಕಾ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಮಂಜುನಾಥ್ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಸನ್ಮಾನ ಆಗುತ್ತೆ. ನೀವೆಲ್ಲ ಕುಂತಿದಿರಲ್ಲ, ನಿಮ್ಗೆಲ್ಲ ಪ್ರೇರಣೆ ಆಗುತ್ತೆ. ನಾವು ಮುಂದಿನ ಸರಿಗೆ ಸಾಧನೆ ಮಾಡ್ಬೇಕಂತ ಎಲ್ಲ ಸನ್ಮಾನ ಮಾಡ್ತಾ ಇದೀವಿ. ಅದನ್ನೆಲ್ಲ ಕೊಡಿಸಿರೋದು ಡಾಕ್ಟರ್ನೇ. ಸೊ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಚಾಲುಕ್ಯ ಆಸ್ಪತ್ರೆಯ ಸಿಇಒರಾದಂತಹ ಡಾಕ್ಟರ್ ನಾಗಭೂಷಣ್ ಸರ್ ಅವರೇ, ಹಾಗಾಗಿ ನಿಮ್ಗೆ ಏನಿರ್ಬೇಕು, 100 ಮಾರ್ಕ್ಸ್ ಇಟ್ಟಿದ್ದಾರೆ ಒಂದು ಸಬ್ಜೆಕ್ಟ್ ಗೆ. 100 ಮಾರ್ಕ್ಸ್ ಯಾರ್ದದು? ಒಂದೊಂದು ಮಾರ್ಕ್ಸ್ ಕಡಿಮೆ ಆಗಿ ಬಿಟ್ಕೊಟ್ಟಾಗ ನೀವೇ ತಗೊಳ್ರಿ, ಪರವಾಗಿಲ್ಲ ಅಂತ ಕೊಡ್ತೀರಾ? ನೆಕ್ಸ್ಟ್ ಯೋಚನೆ ಮಾಡಿ. ಅಮೌಂಟ್ ಮನೆಗಿಂತ ಮಾರ್ಕ್ಸ್ ವ್ಯಾಲ್ಯೂ ಜಾಸ್ತಿ. ಮಾರ್ಕ್ಸ್ ನ ನೀವೇ ಗಳಿಸ್ಕೊಂತೀರಾ, ಟೀಚರ್ಸ್ಗೆ ಫ್ರೀ ಆಗಿ ಕೊಡ್ತೀರಾ? ನೋಡಿ ಏನ್ ಮಾಡ್ತೀರಾ? ಯಾಕೆಂದ್ರೆ ನಾನು ನಿಂತರನೇ ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಂಡು ವಿದ್ಯಾವಂತನಾಗಿ ವೈದ್ಯನಾಗಿರೋದು, ಆ ವಿಚಾರದಲ್ಲಿ ನನ್ಗೆ ಹೆಮ್ಮೆ ಇದೆ. ಸರ್ಕಾರ ಶಾಲೆಗಳಾಗಿ ಸರ್ಕಾರದ ಪ್ರಾಯೋಜತ್ವ ಇರುವಂತಹ ಶಾಲೆಗಳಲ್ಲಿ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಇಲ್ಲ. ನೀವು 625ಕ್ಕೆ 600 ಮೇಲೆ ಅಂಕಗಳು ತಗೊಂಡು ಬರೀ ನಿಮ್ ಶಾಲೆಗೆ ಮತ್ತೆ ನಿಮ್ ತಂದೆ ತಾಯಿಗೆ ಮಾತ್ರ ಸಂತೋಷ ಮತ್ತೆ ಕೀರ್ತಿ ತಂದಿಲ್ಲ. ನೀವು ಮಾಡಿರೋ ಕೆಲಸನ ನೀವು ಒಂದ್ ಸ್ವಲ್ಪ ರೆಟ್ರೋಸ್ಪೆಕ್ಟಿವ್ ನೋಡಿದ್ರೆ ಅದನ್ನ ಆಳವಾಗಿ ನೋಡ್ಬಹುದು. ನಾವು ಒಂದು ಶಾಲೆಯಲ್ಲಿ, ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು 23 ಮಕ್ಕಳು 600 ಮೇಲೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಅದ್ರ ಇಂಪ್ಯಾಕ್ಟ್ ಏನಿರುತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಪೋಷಕರಲ್ಲಿ. ಮುಂದಿನ ವರ್ಷ 8ನೇ ಕ್ಲಾಸ್ಗೆ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ. ನಿಜನಾ? ಹೌದು. ಆ ಶಾಲೆಯಲ್ಲಿ ಉತ್ತಮವಾದ ಅಂಕಗಳು ತಗೊಂತಾರೆ, ಮಕ್ಕಳು ಡಿಸ್ಟಿಂಕ್ಷನ್ ಜಾಸ್ತಿ ತಗೊಂತಾ ಇದೆ ಅಂದ್ರೆ ಅಟೆಂಡೆನ್ಸ್, ಹಾಜರಾತಿ ಜಾಸ್ತಿ ಆಗುತ್ತೆ. ನಿಜನಾ? ದಾಖಲಾತಿ ಮತ್ತು ಹಾಜರಾತಿ ಕೊರತೆಯಿಂದನೇ ಸರ್ಕಾರಿ ಶಾಲೆಗಳು ಸೊರಗ್ತಾ ಇದೆ. ಅಂತ ಕಾಲದಲ್ಲಿ ನೀವೆಲ್ಲ ಅದ್ಭುತವಾದ ಸಾಧನೆ ಮಾಡಿದ್ದೀರಾ. ಇದಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದಕ್ಕೆ ಕಾರಣಕರ್ತರಾದಂತ ಇಲ್ಲಿಯ ಶಿಕ್ಷಕರಿಂದ ಮತ್ತೆ ಎಲ್ಲಾ ತಂದೆ ತಾಯಿಗಳನ್ನ ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಈ ಒಂದು ಕಾರ್ಯಕ್ರಮ 2 ವಿಷಯಗಳನ್ನ ಅಥವಾ 3 ವಿಷಯಗಳನ್ನ ಹೊಂದಿದೆ. ಒಂದು, ಒಳ್ಳೆ ಅಂಕಗಳನ್ನ ಪಡೆದಿರೋರಿಗೆ ಸನ್ಮಾನ, ಅದ್ರ ಜೊತೆಗೆ ಸ್ಟೂಡೆಂಟ್ಸ್ಗೆ ಸ್ಫೂರ್ತಿ ತರ್ತಕ್ಕಂಥ, ಅಂಡ್ ಆಲ್ಸೋ ನಮಗೂ ಸಹ ಉಪನ್ಯಾಸಕರಿರ್ಬೋದು, ಶಿಕ್ಷಕರಿರ್ಬೋದು, ನಮಗೂ ಸಹ ಚೆನ್ನಾಗಿ ಪಾಠ ಮಾಡಬೇಕು ಅಂತಕ್ಕಂಥ ಒಂದು ಸ್ಫೂರ್ತಿಯನ್ನು ತರ್ತಕ್ಕಂಥ ಒಂದು ಕೆಲಸವನ್ನ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗಿದೆ. ಡಾಕ್ಟರು, ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, 1000 ಜನ ಡಾಕ್ಟರ್ಸ್ ಇದ್ದಾರೆ. ಆದ್ರೆ ಆ ಎಲ್ಲಾ ಡಾಕ್ಟರ್ಗಳಲ್ಲಿ ಎಷ್ಟು ಜನ ಡಾಕ್ಟರ್ಸು ಈ ತರದ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ? ಕೇವಲ ಇದೊಂದೇ ಕಾರ್ಯಕ್ರಮ ಅಲ್ಲ. ನಮ್ಮ ಕಾಲೇಜಿಂದ ಸ್ಪೋರ್ಟ್ಸ್ ಅನ್ನ ನಾವು ಆಯೋಜನೆ ಮಾಡಿದಾಗ ಆ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಡ್ರೆಸ್ ಗಳನ್ನ ಕೊಡಿಸ್ತಾರೆ. ಆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಯಾವ್ದಾದ್ರೂ ಡೊನೇಷನ್ಸ್ ಇದ್ರೆ ಆ ಡೊನೇಷನ್ಸ್ ಅನ್ನು ಕೊಡ್ತಾರೆ. ಮತ್ತೆ ಈ ತರ ಎಷ್ಟೊಂದು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷನೂ ಕೂಡ ಅವರು ಸ್ಪೋರ್ಟ್ಸ್ ಡ್ರೆಸ್ ಗಳನ್ನ ಕೊಡಿಸ್ತಾನೆ ಇದ್ದಾರೆ. ಸೊ ಅಂತ ಒಂದು ಮನಸ್ಸನ್ನ ಹೊಂದಿದ್ದಾರೆ. ನಿಜವಾಗ್ಲೂ ಅವ್ರು ಮಾತಾಡೋ ಮಾತೇ ಒಂದ್ ಸ್ವಲ್ಪ ಚೆನ್ನಾಗಿದೆ.
ಅವ್ರು ನೋಡಿದ್ರೇನೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ಅವ್ರು ನಡೆಯುವಂತ ನಡೆನೇ ಡಿಫರೆಂಟ್ ಆಗಿದೆ. ಸೊ ಒಂದು ಡಿಫರೆಂಟ್ ವ್ಯಕ್ತಿತ್ವ ಅವ್ರದ್ದು. ಅವ್ರನ್ನ ನಾನು ಅಬ್ಸರ್ವ್ ನೋಡ್ತಾ ಇದ್ರೆ ಒಂದು ನನಗೆ ತುಂಬಾ ಇಷ್ಟ ಆಗಿರುವಂತ ಒಬ್ಬ ನಟ ಇದಾರೆ. ಅವ್ರ ತರ ಅವ್ರು ಯಾರು ನಿಮ್ಗೆ ಗೊತ್ತಿರಲ್ಲ, ಮೋಸ್ಟ್ಲಿ ನಮಗ್ ಗೊತ್ತಿದೆ. ದಟ್ ಈಸ್ ಡಾಕ್ಟರ್ ರಾಜ್ಕುಮಾರ್ ಅಂತ. ಮಾತಾಡೋದು, ಸೊ ಅದೇ ತರ ಒಂದು ವ್ಯಕ್ತಿತ್ವವನ್ನ ಜ್ಞಾಪಕಕ್ಕೆ ತರಿಸುತ್ತೆ. ನಿಜವಾಗ್ಲೂ ಸಹ ಇಂಥವ್ರು ನಮ್ಗೆ ತುಂಬಾ ಅವಶ್ಯಕ ಇದೆ. ಆ ಡಾಕ್ಟರ್ಸ್ಗೆ ಇವರಿಗೆಲ್ಲ ನಿಮ್ನೆಲ್ಲ ಕರ್ಕೊಂಡ್ಬಂದು ಸನ್ಮಾನ ಮಾಡಿ ಇಂತ ಮಾಡುವಂತ ಅವಶ್ಯಕತೆ ಆಗಲಿ. ಆಮೇಲೆ ಅವ್ರಿಗೆ ಬೇಕಾದಷ್ಟು ಕೆಲಸಗಳಿದಾವೆ, ಆ ಕೆಲಸಗಳನ್ನೆಲ್ಲ ಬಿಟ್ಬಂದು ಸೊ ದುಡ್ಡು ಖರ್ಚು ಮಾಡ್ಕೊಂಡು ನೀವ್ಯಾರೋ ಅವ್ರು ಯಾರೋ ನಿಮ್ಗೆ ಈ ಒಂದು ಸನ್ಮಾನ ಮಾಡುವಂತದ್ದು ಅವ್ರಿಗೇನು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಸಮಾಜದಲ್ಲಿ ನಿಮ್ಮ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ತುಂಬಾ ಇದೆ. ಇಂಥವರನ್ನ ಪ್ರೇರೇಪಿಸಿದ್ರೆ ಮುಂದಿನ ದಿನ ಸಮಾಜಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತಕ್ಕಂಥದನ್ನ ಮನಗಂಡು ಅವರು ಇಂಥವರನ್ನ ಪ್ರೇರೇಪಿಸ್ತಾ ಇದ್ದಾರೆ ಅಂತ ಒಂದು ಬುದ್ಧಿ ನಮಗೂ ಕೂಡ ದೇವ್ರು ಕೊಡ್ಲಿ ಅಂತ ನಾನಾದ್ರೂ ಬೇಕಂತ ಇದ್ದೇನೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.